ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಹಳ ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಆಗಿರುತ್ತೆ. ಒನ್ ಆಫ್ ದ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಪ್ಲೀಸ್ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಿಗ್ ಅಪ್ಡೇಟ್: ಶಿಕ್ಷಕರ ನೇಮಕಾತಿ ವಿವರಣಾತ್ಮಕ ಪರೀಕ್ಷೆ ರದ್ದಾಗಿದೆಯಾ? ಇನ್ನು ಮುಂದೆ ಎಲ್ಲ ನೇಮಕಾತಿಯಲ್ಲಿ MCQ ಮಾತ್ರವೇ? ಇಂದು ಅಥವಾ ನಾಳೆ ಅಧಿಕೃತ ಮಾಹಿತಿ ಮತ್ತು ನೇಮಕಾತಿಗೆ ಅಧಿಸೂಚನೆ ಹೊರಡಿಸಬಹುದು. ಮುಖ್ಯ ಮಾಹಿತಿ ಬನ್ನಿ. ಆಗಿದ್ದಲ್ಲಿ PST, GPSTR ಮತ್ತು HSTR ಈ ಥರ ಹುದ್ದೆಗಳ ನೇಮಕಾತಿ ಬಗ್ಗೆ ಇಂದಿನ ಈ ಒಂದು ವಿಡಿಯೋದಲ್ಲಿ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಶೇರ್ ಮಾಡ್ತಾ ಇದ್ದೀನಿ. ಕೊನೆವರೆಗೂ ವಿಡಿಯೋನ ವಾಚ್ ಮಾಡಿ ವೀಕ್ಷಕರೇ. ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, ಭಾಳಷ್ಟು ಟೀಚರ್ಸ್ ರೆಕ್ರೂಟ್ಮೆಂಟ್ ಕುರಿತು ಶಿಕ್ಷಕ ಆಕಾಂಕ್ಷಿಗಳ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಒಂದು ಇನ್ಫಾರ್ಮೇಷನ್ ಬಹಳಷ್ಟು ಶೇರ್ ಆಗ್ತಾ ಇದೆ. ರಿಗಾರ್ಡಿಂಗ್ ಡಿಸ್ಕ್ರಿಪ್ಟಿವ್ ಪರೀಕ್ಷೆ ರದ್ದು ಕುರಿತು ಶಿಕ್ಷಕರ ನೇಮಕಾತಿಯ ಮಹತ್ವದ ಅಪ್ಡೇಟ್ ಇದಾಗಿರುತ್ತೆ. ವಿವರಣಾತ್ಮಕ ಪರೀಕ್ಷೆ ರದ್ದು. ಸರ್ಕಾರವು ಶಿಕ್ಷಕರ ನೇಮಕಾತಿಯಲ್ಲಿ ಡಿಸ್ಕ್ರಿಪ್ಟಿವ್ ಮಾದರಿಯ ಪರೀಕ್ಷೆಯನ್ನು ರದ್ದುಪಡಿಸಲು ಒಪ್ಪಿಗೆ ಸೂಚಿಸಿದೆ. ಈ ನಿರ್ಧಾರವು ಕೆಳಗಿನ ನೇಮಕಾತಿಗಳಿಗೆ ಅನ್ವಯಿಸುತ್ತದೆ: GPSTR ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ, HSTR ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಮತ್ತು PSTR ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ. ಇನ್ನು ಮುಂದೆ ಎಲ್ಲ ಶಿಕ್ಷಕರ ನೇಮಕಾತಿ ಅಧಿಸೂಚನೆಗಳಲ್ಲಿ ವಸ್ತುನಿಷ್ಠ ಆಬ್ಜೆಕ್ಟಿವ್ ಟೈಪ್ ಅಥವಾ MCQ ಪ್ರಶ್ನೆಗಳು ಮಾತ್ರ ಇರಲಿವೆ. ಇಂದು ಅಥವಾ ನಾಳೆ ಅಧಿಕೃತ ಮಾಹಿತಿ ಮತ್ತು ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಅಪ್ಡೇಟ್ ಬಹಳಷ್ಟು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಆಗ್ತಾ ಇದೆ. ಹಾಗಾಗಿ ಇನ್ನು ಸರ್ಕಾರದಿಂದ ಮತ್ತು ಶಾಲಾ ಶಿಕ್ಷಣ ಇಲಾಖೆಯಿಂದ ಯಾವುದೇ ಅಧಿಸೂಚನೆ ವಿವರಣಾತ್ಮಕ ಡಿಸ್ಕ್ರಿಪ್ಟಿವ್ ಪರೀಕ್ಷೆ ರದ್ದಾಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ಅಫಿಷಿಯಲ್ ಆಗಿ ಇನ್ಫಾರ್ಮೇಷನ್ ಬಂದಿರುವುದಿಲ್ಲ. ಹಾಗಾಗಿ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರು. ಅಫಿಷಿಯಲ್ ಆಗಿ ಈ ಒಂದು ಇನ್ಫಾರ್ಮೇಷನ್ ಬಂದ ಮೇಲೆ ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ಆ ಒಂದು ಇನ್ಫಾರ್ಮೇಷನನ್ನು. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.